SSLC ಪಾಸ್ ಆದವರಿಗೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ 56 ಪ್ಯೂನ್ ಹುದ್ದೆಗಳ ನೇಮಕಾತಿ ಬಗ್ಗೆ ಹೇಳಿದ್ದೆ. ಇನ್ಸ್ಟಾಗ್ರಾಮ್ ಒಳಗೆ ನಾವು ಸ್ವಲ್ಪನ ಮಾಹಿತಿ ಹೇಳಬೇಕಾಗತ್ತಾ, ಇಲ್ಲಿ ನಿಮಗೆ ಫುಲ್ ಕ್ಲೀನಾಗಿ ಹೇಳ್ತಾನೋ. ಅದರೊಳಗೂ ಎಸ್ಪೆಷಲಿ ಸುಮಾರು ಜನ ಲಿಂಕ್ ಅಂತೇಳಿ ಕಮೆಂಟ್ ಆಗ್ತಿದ್ರಿ. ನಾವು ಡ್ಯೂಟಿ ಒಳಗೆ ಇರೋದ್ರಿಂದ ಎಲ್ಲರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿರಂಗಿಲ್ಲ. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಲಿಂಕ್ ಆಗಲಿ ಈ ಜಾಬ್ನ ಸಂಪೂರ್ಣ ವಿವರಣೆ ಕೊಡ್ತೇನೆ ನಿಮ್ಗೆ. ಜುಲೈ 20, 2026 ಪ್ರಕಟವಾದ ಅಧಿಸೂಚನೆಯಲ್ಲಿ ಒಟ್ಟು 56 ಪ್ಯೂನ್ ಹುದ್ದೆಗಳನ್ನ ತುಂಬಿಕೊಳ್ಳೋರ್ಗಾರ. ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಮುಖಾಂತರ ಇರ್ತೈತಿ. ಅರ್ಜಿ ಪ್ರಾರಂಭ ದಿನಾಂಕ 23/7/2026 ಇದ್ದು ಅರ್ಜಿಯ ಕೊನೆಯ ದಿನಾಂಕ 24/8/2026 ಇರ್ತೈತಿ. ವಿವಿಧ ಮೀಸಲಾತಿ ವರ್ಗಗಳಿಗೆ ಹುದ್ದೆಗಳನ್ನ ವಿಂಗಡಣೆ ಮಾಡ್ಯಾರ. ನಾ ಈಗೇನು ಚಾರ್ಟ್ ತೋರ್ಸಾತನಲ್ಲ, ಇದನ್ನು ನೋಡ್ತಿರ್ಬೋದು ನೀವು. ಜನರಲ್, SC, ST, ಕ್ಯಾಟಗರಿ 1, 2, 3A, ಆಮೇಲೆ 3B, ಎಕ್ಸ್ ಆರ್ಮಿ, ಆಮೇಲೆ ವುಮನ್ಸ್, ಕನ್ನಡ ಮೀಡಿಯಮ್, ಪರ್ಸನ್ಸ್ ವಿತ್ ಡಿಸ್ಯಾಬಿಲಿಟಿ ಸೇರಿದಂತೆ ವಿವಿಧ ಮೀಸಲಾತಿಗಳು ಅದಾವ. ವೇತನ ಶ್ರೇಣಿ ಏನಿರ್ತೈತೆ ಅಂತೇಳಿ ಇಲ್ಲಿ ಚಾರ್ಟ್ ಒಳಗೆ ಏನು ಹಾಕೇನಲ್ಲ ಇದಿರ್ತೈತಿ. ಆಮೇಲೆ ಇದಕ್ಕೆ ವಿದ್ಯಾರ್ಹತೆ ಏನಿರ್ತೈತೆ ಅಂದ್ರೆ SSLC ಆಗಿರ್ಬೇಕು, ಕನ್ನಡ ಓದಾಕ ಮತ್ತು ಬರ್ಯಾಕ ಬರ್ತಿರ್ಬೇಕು. ನೋಟಿಫಿಕೇಶನ್ ಒಳಗೆ ಮಾನ್ಯತೆ ಪಡೆದ ಬೋರ್ಡ್ಗಳ ಪಟ್ಟಿಗಳನ್ನು ಉಲ್ಲೇಖಿಸಲಾಗಿದೆ. ಈ ಜಾಬ್ಗೆ ವಯೋಮಿತಿ ಯಾವ ಥರ ಇರ್ತೈತೆ ಅಂದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ಯಾವ ಥರ ಇರ್ತೈತೆ ಅಂತ ಹೇಳ್ತೀನಿ ನೋಡ್ರಿ. ಸಾಮಾನ್ಯ ವರ್ಗಕ್ಕೆ 35 ವಯಸ್ಸಾಗಿರ್ಬೇಕು. ಆಮೇಲೆ 2A, 2B, 3A, 3B ಅವರಿಗೆ 38 ವರ್ಷ ಆಗಿರಬೇಕು. SC, ST ಕ್ಯಾಟಗರಿ 1 ಅವರಿಗೆ 40 ವರ್ಷ ಆಗಿರಬೇಕು. ಅಲ್ಲದೆ ಸರ್ಕಾರ ಒನ್ ಟೈಮ್ ಆಗಿ 5 ವರ್ಷಗಳ ಸಡಿಲಿಕೆಯನ್ನು ನಡೆಯುತ್ತೆ. ಅದ್ರ ಬಗ್ಗೆ ನಾ ಇಲ್ಲಿ ಚಾರ್ಟ್ ಏನು ಮೆನ್ಷನ್ ಮಾಡಿನಲ್ಲ, ಇದನ್ನ ನೋಡ್ಕೊಳ್ರಿ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಜನರಲ್ ಅವ್ರಿಗೆ 200 ರೂಪಾಯಿ ಇರ್ತೈತಿ. ಆಮೇಲೆ 2A, 2B, 3A, 3B ಅವರಿಗೆ 100 ರೂಪಾಯಿ ಇರ್ತದೆ. ಆಮೇಲೆ SC, ST ಕ್ಯಾಟಗರಿ 1 ಅವರಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ನೀವು ಅಪ್ಲಿಕೇಶನ್ ಮೊಬೈಲ್ ಒಳಗಾರ ಅಪ್ಲೈ ಮಾಡಿರಿ, ಇಲ್ಲ ಸೈಬರ್ ಒಳಗಾರ ಅಪ್ಲೈ ಮಾಡಿರಿ. ಸೊ ಕಂಪಲ್ಸರಿ ನೀವು ಡಾಕ್ಯುಮೆಂಟ್ಸ್ ಏನೈತಲ್ಲ, ನಾ ಏನು ಮೆನ್ಷನ್ ಮಾಡ್ತಾನಲ್ಲ ಈ ಥರನೇ ಇಟ್ಕೊಂಡು ಹೋಗ್ರಿ. ಪಾಸ್ಪೋರ್ಟ್ ಫೋಟೋಗಳು ಮಾತ್ರ ಏನು ಮಾಡಿರಿ, ರೀಸೆಂಟ್ ಆಗಿರೋ ಹಾಕ್ರಿ. ಯಾಕಂತಂದ್ರೆ ನೀವು ಸೆಲೆಕ್ಷನ್ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಫೋಟೋಗಳು ನೋಡ್ರೆ ಗಾಬರಿ ಆಗಬಾರ್ದು ಅವ್ರು ರಿಕ್ರೂಟ್ಮೆಂಟ್ ಅವರು. ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಇರ್ತೈತಿ, ಸಿಗ್ನೇಚರು ನೀಟಾಗಿ ಹಾಕ್ರಿ. ಆಮೇಲೆ ಮೊಬೈಲ್ ನಂಬರ್, ಜಿಮೇಲ್ ID ಹಾಕೋದಿರ್ತಾವ, ಅವನು ಕ್ಲೀನಾಗಿ ಹಾಕ್ರಿ. ಆಮೇಲೆ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕೋದಿರ್ತೈತಿ. ಸೊ ಅವನ್ನೆಲ್ಲ ಕ್ಲೀನಾಗಿ ಕೇರ್ಫುಲ್ಲಾಗಿ ಹಾಕ್ರಿ. ಆಮೇಲೆ ಅಪ್ಲಿಕೇಶನ್ ಹಾಕಿರಂತಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ತಕ್ಕೊಂಡು ರಿಕ್ರೂಟ್ಮೆಂಟ್ ಮುಗಿವರೆಗೂ ಇಟ್ಕೊಳ್ರಿ. ಯಾಕಂತಂದ್ರೆ ಎಂಡ್ವರೆಗೂ ಬೇಕಾಗ್ತಿರ್ತಾವೆ. ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರ್ತೈತೆ ಅಂತಂದ್ರೆ ನಿಮ್ಮ SSLC ಮೆರಿಟ್ ಮೇಲೆ 1:10 ಕರೀತಾರೆ. ಅದಾದ ನಂತರ ಏನು ಮಾಡ್ತಾರೆ, ಇಂಟ್ರ್ಯೂ ಇರ್ತೈತಿ. ಇಂಟ್ರ್ಯೂ ಒಳಗೆಲ್ಲ ನೀವು ಪಾಸ್ ಆದ್ರಿ ಅಂತಂದ್ರೆ ಸೆಲೆಕ್ಷನ್ ಆದಂಗೆ ನೀವು. ಇದನ್ನು ಆನ್ಲೈನ್ ಒಳಗೆ ಅಪ್ಲಿಕೇಶನ್ ಹೆಂಗೆ ಅಪ್ಲೈ ಮಾಡ್ಬೇಕಂತ ಲಿಂಕ್ ಅಂತೇಳಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಸೊ ಈಗ ನಾನು ನಿಮ್ಗೆ ಹೇಳ್ತಾನೆ, ಕೇರ್ಫುಲ್ಲಾಗಿ ನೋಡಿರಿ. ನೀವು ಸೈಬರ್ ಒಳಗೆ ಅಪ್ಲೈ ಮಾಡೋರಿದ್ರೆ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಕ್ಲೀನಾಗಿ ಅಪ್ಲೈ ಮಾಡ್ತಿರ್ತಾರೆ. ನೀವು ಇಲ್ಲೇ ಮೊಬೈಲ್ ಒಳಗೆ ಅಪ್ಲೈ ಮಾಡೋರಿದ್ರಿ ಅಂದ್ರೆ ಈಗ ನಾನು ತೋರಿಸ್ಕೊಡ್ತೇನಲ್ಲ ಈ ಸ್ಟೆಪ್ಪನ್ನು ಫಾಲೋ ಮಾಡಿರಿ. ಶಿವಮೊಗ್ಗ ಕೋರ್ಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋದು 23ನೇ ತಾರೀಕು. ಸೊ ಈಗ ನಾವು ವೆಬ್ಸೈಟ್ ಅದನ್ನು ಓಪನ್ ಮಾಡೋಕೆ ಹೋದ್ರೆ ಅದು ಓಪನ್ ಆಗಂಗಿಲ್ಲ. ನಾವು ಅದೇ ಸೇಮ್ ಅಲ್ಟರ್ನೇಟ್ ವೇದಾಗ ಚಿಕ್ಕಮಗಳೂರು ಕೋರ್ಟದ ಪ್ಯೂನ್ ಕರೆದಿದ್ರು, ಅದನ್ನು ಅಪ್ಲೈ ಹೆಂಗೆ ಮಾಡೋದನ್ನು ತೋರಿಸ್ತೇನೆ. ಸೇಮ್ ಇದೇ ರೀತಿ ನೀವು ಶಿವಮೊಗ್ಗದ ಟ್ರೈ ಮಾಡಿದ್ರೆ ಆತಷ್ಟೇ. ಅಪ್ಲಿಕೇಶನ್ 23ಕ್ಕೆ ಸ್ಟಾರ್ಟ್ ಆಗೋದ್ರಿಂದ ನೀವು ಗೂಗಲ್ ಒಳಗೆ ಹೋಗಿ ಶಿವಮೊಗ್ಗ ಕೋರ್ಟ್ ರಿಕ್ರೂಟ್ಮೆಂಟ್ ಅಂತೇಳಿ ಟೈಪ್ ಮಾಡಿರಿ ಅಂದ್ರೆ ಈ ಥರ ಒಂದು ಏನಾಗುತ್ತೆ, ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಏನಾಗುತ್ತೆ, ನೆಕ್ಸ್ಟ್ ಒಂದು ನಿಮ್ಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಇನ್ನು 23ನೇ ತಾರೀಕು ಆನ್ ಆಗೋದ್ರಿಂದ ಈಗ ಜಸ್ಟ್ ನಿಮಗೆ ನೋಟಿಫಿಕೇಶನ್ ಅಷ್ಟೇ ಓಪನ್ ಆಗ್ತೈತಿ. ಅಪ್ಲೈ ಲಿಂಕ ಇಲ್ಲಿ ಬರೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡೋಣ, ಚಿಕ್ಕಮಗಳೂರು ಕೋರ್ಟದ ರಿಕ್ರೂಟ್ಮೆಂಟದ ಪ್ರೊಸೆಸ್ ನೋಡೋಣ. ಸೊ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆದಕ್ಕೂ ನೀವು ಶಿವಮೊಗ್ಗ ಕೋರ್ಟ್ ರಿಕ್ರೂಟ್ಮೆಂಟ್ ಅಂತ ಟೈಪ್ ಮಾಡಬೇಕು. ನಾ ಈಗ ಅಪ್ಲಿಕೇಶನ್ ಆನ್ ಇಲ್ಲದ ಕಾರಣಕ್ಕೆ ಏನು ಮಾಡತ್ತಾನ, ಚಿಕ್ಕಮಗಳೂರು ಕೋರ್ಟದ ನಿಮ್ಗೆ ತೋರ್ಸಾತಾನ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಶಿವಮೊಗ್ಗ ಹೊಡೆದ್ರು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಒಂದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿನೂ ಸೇಮ್ ಹಿಂಗೆ ಬರ್ತೈತಿ. ಅದಾದ ನಂತರ ಕೋರ್ಟದ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮಗೆ ಅಲ್ಲಿ ಶಿವಮೊಗ್ಗ ಕೋರ್ಟದ ಈ ಥರ ಓಪನ್ ಆಗುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ ಹಾಕೋದು ಯಾವ ಜಾಬ್ ಅಂತ ನೋಡಿ ಅಪ್ಲೈ ಆನ್ಲೈನ್ ಅಂತೇಳಿ ಕೊಡಬೇಕಲ್ಲಿ. ಅದಾದ ನಂತರ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಲ್ಲಿ. ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ಒಂದು ಓಕೆ ಅಂತೇಳಿ ಈ ಥರ ಕೊಡ್ರಿ. ಆಮೇಲೆ ಅಪ್ಲಿಕೇಶನ್ ಆನ್ ಆಗಬೇಕಂತಂದ್ರೆ ಕೆಳಗಡೆ ಮ್ಯಾಂಡೇಟರಿ ಮಾರ್ಕ್ ಇರ್ತೈತಿ, ಅದನ್ನು ಕ್ಲಿಕ್ ಮಾಡಿರಿ, ಅಪ್ಲೈ ಕೊಡ್ರಿ. ನೆಕ್ಸ್ಟ್ ಏನಾಗುತ್ತೆ, ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಏನು ಈ ಕೆಳಕಂಡ ಮಾಹಿತಿಗಳು ಏನೇನದಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇವನ್ನೆಲ್ಲ ಅಪ್ಲೈ ಮಾಡಿರಿ. ಥ್ಯಾಂಕ್ ಯು. ಆ ಮಾಹಿತಿ ಗೊತ್ತಾಗ್ತಂತ ಅನ್ಕೋತಾನು. ಅಪ್ಲಿಕೇಶನ್
ಸಣ್ಣ ಗೌರ್ಮೆಂಟ್ ಜಾಬ್ ಅಂತೇಳಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಈ ಅಪ್ಲಿಕೇಶನ್ ಹಾಕೊಳ್ರಿ. ಮಾಹಿತಿ ಇಷ್ಟ ಆದ್ರ ಉಪಯೋಗ ಆಗೈತೆ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಇನ್ಸ್ಟಾಗ್ರಾಮ್ ಒಳಗೆ ಸಪೋರ್ಟ್ ಮಾಡ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅಪ್ಲಿಕೇಶನ್ ಹಾಕೊಳ್ರಿ. ನಮಸ್ಕಾರ.